ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನು ಮನೆಗೆ ಬಿಡುವ ಗಂಡುಗಳು ನಾವು. ಆದರೆ ಆ ಪುಂಡ ಭೀಮನ ಗಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸನ್ನದ್ಧರಾಗಿರುವನು. ಹೋಗು, ಆ ನಿನ್ನ ಹೇಳಿ ಪಾಂಡವರಿಗೆ ತಿಳಿಸು, ಸಮರವ ಸಿದ್ಧ. ಸೈಂಧವ ಯೋಚನೆ ಮಾಡ್ತಾರೆ. ಕುಲಚಲವೆಂಬ ಗದೆಯಿಡಿದ ಪಂಥ ಬಂಡ ಭೀಮನ ಎದೆಯನ್ನು ಬಗೆದು ಈ ನನ್ನ ಗದೆಯಿಂದ ರಕ್ತಪಾನ ಮಾಡದಿದ್ರೆ, ಈ ನನ್ನ ಗಂಡು ಗದೆಯಿಂದ ಬಗೆದು ವಿಷರಕ್ತಪಾನ ಮಾಡುವೆ. ಮಾಡದೆ ಬಿಡುವುದಿಲ್ಲ. ಹೋಗು, ಸಮರವೇ ಸಿದ್ಧ. ಪಾಂಡವರಿಗೆ ತಿಳಿಸು. ಮಾಡ್ತೀನಿ ಬಿಡು. ಕುಂತ್ಕೊಳ್ಳ ನೀನು. ನಮ್ಮ ಗುಂಡು ಹಿಡಿದಿದ್ದೀನಿ.
ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನಗಳನ್ನ ಅರ್ಪಿಸುವ ಈ ನನ್ನ ಧರ್ಮ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವೆಂದಿಗೂ ಒಪ್ಪುವುದಿಲ್ಲ. ಅಲೇ ಬಲೆ ಅಂಗಾಧಿಪತಿ, ನಿನ್ನ ಭಕ್ತರ ನುಡಿಗಳಿಂದ ಪಾದವಾಗ್ನಿಯ ಕಂಠಗಳು ಬಿಗಿದಂತಾಯಿತು. ದುರ್ಯೋಧನ ದುರ್ಯೋಧನ ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. ಸಾಧ್ಯವಿಲ್ಲ ಮುಕುಂದ. 5 ಊರುಗಳೇಕೆ? ಹಿಂದೆ ಭಿಕ್ಷಾಟನೆ ಮಾಡುತ್ತಿದ್ದ 50 ಊರುಗಳಿಗೂ ಅಲ್ಲಿಗೆ ಹೋಗಲಿ, ಒಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನನು ಬಹಳ ಒರಟು ಮನುಷ್ಯ. ಯಾರಿಗೋ? ನಿನಗೆ. ಏ ಕೃಷ್ಣ, ಆತನಿಗಾದರೂ ಒಂದು ಗ್ರಾಮವನ್ನಾದರೂ ಕೊಡಯ್ಯ. ಸಾಧ್ಯವಿಲ್ಲ ಮುಕುಂದ. ಮನಸ್ಸಿನಲ್ಲಿ ಇದ್ದವನು ಸಂಕಲ್ಪಿಸಿಕೊಂಡು ಬಹಿರಂಗವಾಗಿ ಸಂಧಿಯ ನೆಪವನ್ನು ಮಾಡುತ್ತಿರುವೆಯಾ? ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತೆ ಪಾಂಚಾಲಿ ಅಂದೇ ತೊಟ್ಟನು ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಳೆಯನಾದ ಭೂತನಾಥೇಶ್ವರನ ಕಾಲ್ ಕೆರೆದ ಕದನಕ್ಕೆ ನಿಂತರೂ ಸರಿಯೇ ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಣ್ಣಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ ಹತ್ತಿನಾವತಿ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಇದು